ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತು ನಾವು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಗೇಮನ್ನು ಟ್ರೈ ಮಾಡ್ತಾಯಿದ್ದೀವಿ. ಅದು ರೈಲ್ವೆ ಸ್ಟೇಷನ್ ಪ್ರಾಜೆಕ್ಟ್. ಅಂದರೆ ಇದು ಈ ಗೇಮ್ ಇನ್ನೂ ರಿಲೀಸ್ ಕೂಡ ಆಗಿಲ್ಲ. ಆಲ್ರೆಡಿ ನಾವು ಡೆಮೋ ಮಾತ್ರ ಆಡ್ತಾಯಿದ್ದೀವಿ ಈ ಗೇಮಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಇವತ್ತು ಹೊಸ ಡಿಫ್ರೆಂಟ್ ಆಗಿರೋ ಮೂವಿಯನ್ನು ಇವತ್ತು ನಾವು ಆಡ್ತಾಯಿದ್ದೀವಿ. ನಾವೆಲ್ಲ ಟ್ರೈನಲ್ಲಿ ಓಡಾಡ್ತಿರ್ತೀವಿ ಮತ್ತು ಇವತ್ತು ನಮಗೆ ಒಂದು ಇಂಟ್ರೆಸ್ಟಿಂಗ್ ಒಂದು ಜಾಬ್ ಸಿಕ್ಕಿದೆ. ಈಗಾಗಲೇ ನೀವು ನೋಡ್ದಿರೋ ಹಾಗೆ ಮ್ಯಾನೇಜರ್ ಕೂಡ ನಾವೀಗ ಮೀಟ್ ಮಾಡಿ ಬಂದ್ವಿ. ಏನಪ್ಪ ಅಂತಂದರೆ, ಈಗ ನಾವು ಪೂರ್ತಿ ಹಾಳಾಗಿರೋ ಕೊಳಕಾಗಿರೋ ಒಂದು ಹಳೆಯ ರೈಲ್ವೆ ಸ್ಟೇಷನ್, ಓಕೆನಾ. ಇದು ಕಂಪ್ಲೀಟ್ಲಾಗಿ ನಾವು ಕ್ಲೀನ್ ಮಾಡಬೇಕು, ರಿನೋವೇಟ್ ಮಾಡಬೇಕು. ಇವತ್ತು ನೀವು ನೋಡ್ತಿರ್ಬೋದು ಎಲ್ಲ ಯಾವ ಥರ ಇದೆ ನೋಡಿರಿ. ಎಲ್ಲ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗೋ ಇದೆ ಇದು ಫ್ಯೂಚರಲ್ಲಿ. ಸೊ ನಾವು ಇವಾಗ ಏನು ಮಾಡಬೇಕಂತಂದರೆ, ಈ ಎಪಿಸೋಡಲ್ಲಿ ಸ್ಟೇಷನಲ್ಲಿ ಕಸ ಹೊಡೆಯೋದು, ಮುರಿದೋಗಿರೋ ಬೆಂಚನ್ನು ರಿಪೇರಿ ಮಾಡೋದು, ಹೀಗೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಈಗ ರೈಲ್ವೆ ಸ್ಟೇಷನ್ ಹೇಗೆ ಚಕ ಅಂತ ಹೊಡಿಬೇಕು ನಾವು ಆ ಥರ ಮಾಡಿ ನೋಡೋಣ, ಓಕೆನಾ. ವಿಡಿಯೋ ತುಂಬ ಸ್ಟಾರ್ಟಿಂಗಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಸ್ಟ್ಯಾಟಿಸ್ಫೈ ಆಗಿರುತ್ತೆ ನಿಮಗೆ. ಸೊ ಎಲ್ಲರೂ ಸ್ಕಿಪ್ ಮಾಡಿದೆ ಲಾಸ್ಟ್ ಕೊನೆ ತನಕ ವಿಡಿಯೋ ನೋಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನೀವು ನೋಡ್ತಿರೋದು ಇವತ್ತು ಎಪಿಸೋಡ್ ನಾವು ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು, ಇದು ನಮ್ಮದು ರೋಡ್ಗೆ ಇದು ಬಿಲ್ಡಿಂಗ್ ಸ್ಟೇಷನ್ ಅಟ್ಯಾಚ್ ಇದೆ. ನೋಡಿ ಹೇಗಿದೆ ನಮ್ಮ ರೈಲ್ವೆ ಸ್ಟೇಷನ್ ಯಾವ ಥರ ಕಾಣ್ತಾ ಇದೆ ಅಂತ. ಈ ಬಿಲ್ಡಿಂಗ್ನ ನಾವೀಗ ಯಾವ ರೀತಿ ಹೈಟಿಕ್ಕಾಗಿ ಯಾವ ಥರ ಚೇಂಜಸ್ ಮಾಡ್ತೀವಿ ಅನ್ನೋದೆಲ್ಲ ನಮ್ಮ ಕೈಯಲ್ಲಿರುತ್ತೆ. ಆ್ಯಂಡ್ ನೀವು ವಿಡಿಯೋ ಕೊನೆಯ ತನಕ ನೋಡ್ತೀರಂತ ನಾನು ಅಂದ್ಕೋತೀನಿ. ನಡ್ರಿ, ಲೆಟ್ಸ್ ಗೋ. ಹಲೋ ಗೈಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಗೇಮ್ ಸ್ಟಾರ್ಟ್ ಆಡ್ತಾ ಈಗ ಹಾಗೆ ಇವಾಗ ಮ್ಯಾನೇಜರ್ ಸಾಹೇಬರು ಪ್ರತ್ಯಕ್ಷ ಆಗಿಬಿಟ್ಟಾರೆ. ಇವ್ರು ನಮಗೆ ಸ್ಟೇಷನ್ ಹೆಡ್ ಮ್ಯಾನೇಜರ್ ಇದ್ದರ ಥರ, ಗೊತ್ತಾಯ್ತಾ. ಏನೋ ದೊಡ್ಡ ಲಿಸ್ಟ್ ಇಟ್ಕೊಂಡು ಏನೋ ಆರ್ಡ್ರ್ ಮಾಡ್ತಾಯಿದ್ದಾರೆ. ಇವಾಗ ಕೆಲವೊಂದಿಷ್ಟು ಅವ್ರು ಹೇಳ್ತಾ ಇದ್ದಾರೆ, ಇವಾಗ ನಮ್ಮದು ರೈಲ್ವೆ ಸ್ಟೇಷನ್ ಏನು ಪ್ರಾಬ್ಲಮ್ಸ್ ಇದೆ, ಇನಾಗ್ರೇಟ್ ಏನೇನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಈ ರೈಲ್ವೆ ಸ್ಟೇಷನ್ ಪರಿಸ್ಥಿತಿ ಏನಾಗಿದೆ ಅಂದರೆ, ಜನ ಕಸ ಹಾಕ್ತಾಯಿದ್ದಾರೆ, ಗೋಡೆಗಳನ್ನು ಹಾಳು ಮಾಡ್ತಾಯಿದ್ದಾರೆ, ಗಲೀಜು ಮಾಡ್ತಾಯಿದ್ದಾರೆ. ನೀನು ತಡ ಮಾಡಿದ ತಕ್ಷಣ ನಿನ್ನ ಹತ್ರ ಟೋಲ್ಸ್ ತೆಗೆದುಕೊಂಡು ಪ್ಲಾಟ್ಫಾರ್ಮ್ನ ಕ್ಲೀನ್ ಮಾಡಬೇಕು ಅಂತ. ಅರ್ಥ ಆಯ್ತಾ ಗೈಸ್? ಈಗ ಸ್ಟಾರ್ಟ್ ಮಾಡುವಂಥ ಬಾಸ್ ಆರ್ಡ್ರ್ ಕೊಡ್ತಾಯಿದ್ದಾರೆ. ಇವಾಗ ನೋಡ್ತಿರ್ಬೋದು ನೀವು, ಈಗ ಒಂದು ಡೆಮೋ ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾವುದ್ಯಾವ ಥರ ಆಗ್ತಾಯಿದೆ, ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಸ್ಟೇಷನಲ್ಲಿ ನಡೀತಾ ಇದೆ. ಇವಾಗ ಬಾಸ್ ಹೇಳಿದ ಮೇಲೆ ಕೇಳಬೇಕಲ್ಲ ಫ್ರೆಂಡ್ಸ್, ಇಲ್ಲ ಅಂದರೆ ಕೆಲಸದಿಂದ ಕಿತ್ತಾಕ್ತಾರೆ. ಬನ್ನಿ, ಇವತ್ತು ನಾವು ಕೊಟ್ಟಿರುವ ಮೊದಲನೇ ಟಾಸ್ಕನ್ನು ಏನಂತ ನೋಡಿ ಮುಗಿಸೋಣ. ನಮ್ಮ ಬಾಸ್ ನೋಡ್ತಿರ್ಬೋದು ಹೇಗಿದ್ದಾರೆ. ನಾ ಈಗ ಸಿಗ್ನೇಚರ್ ಕೂಡ ಮಾಡಬೇಕು. ಇವಾಗ ನನ್ನ ಹೆಸರು ಹಾಕ್ತೀನಿ ಇವಾಗ. ಓಕೆ, ಸಾರಿ, ಈಗ ನನ್ನ ಹೆಸರು ಮೇಲೆ ಸಿಗ್ನೇಚರ್ ಮಾಡೋಕ್ಕಿಂತ ಫಸ್ಟ್ ನಾನು ನೇಮೇ ಆಗ್ತಿಲ್ಲ ಗೈಸ್. ಓಕೆ, ಓ ನೋ 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 ನಂದು ಪರ್ಸ್ನಲ್ ನೇಮ್ ಪ್ಯಾಮ್ ಈ ಸ್ಪೋರ್ಟ್ಸ್. ಓಕೆ, ಡನ್. ನಮ್ಮ ಬಾಸಿನ ಸಿಗ್ನೇಚರ್ ಆಗ್ತದೆ ನೋಡ್ರಿ ಇವಾಗ. ಓಕೆ, ಡನ್. ಗೈಸ್, ಈಗ ಜಸ್ಟ್ ಸಿಗ್ನೇಚರ್ ಮಾಡಿದೆ. ಇವಾಗ ನಮ್ಮ ಬಾಸ್ ಆರ್ಡ್ರ್ ಕೊಟ್ಟು ಕೂಡ ಆಯ್ತು. ಇವಾಗ ನಾವು ಏನು ಮಾಡ್ಬೇಕು ಹೇಳ್ರಿ, ಸ್ಟೇಷನಿಗೆ ಹೋಗೋಣ ನಡ್ರಿ. ಇದು ನಮ್ಮ ಸ್ಟೇಷನ್ ನೋಡ್ರಿ ಗೈಸ್, ಹೇಗಿದೆ ಒಂದು ಸರಿ ನೋಡ್ಕೊಂಬಿಡ್ರಿ. ಇದು ಹೋಗ್ತಾ ನಾವೀಗ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡ ಬಿಲ್ಡಿಂಗ್ ಮಾಡಿ, ಆದಷ್ಟು ಏನಾಗತ್ತೆ ಎಲ್ಲ ಒಂದು ಮಾಡ್ರನ್ ಹೈಟೆಕ್ ಮಾಡೋಕ್ಕೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ ನಾನು. ನೋಡೋಣ. ಹಲೋ ಗೈಸ್, ಇವಾಗ ನಾವು ಆಲ್ರೆಡಿ ಒಳಗಡೆ ಬಂದ್ವಿ. ಇವಾಗ ನೋಡ್ತಿರ್ಬೋದು ಸ್ಟೇಷನ್ ಫುಲ್ ಕಂಪ್ಲೀಟ್ಲಿ ಹೆಂಗಾಗಿದೆ ಅಂತಂದರೆ, ಧೂಳು ಹಿಡ್ದು ಒಂಥರ ಚೆಂಗಟ್ಬಿಟ್ಟಿದ್ದಕ್ಕೆ. ನೋಡ್ತಿರ್ಬೋದು ಸಿಕ್ಕಾಬಿಟ್ಟೆ ರಾಡಿ ಆಗಿದೆ. ಇಲ್ಲಂತರೂ ಯಪ್ಪ ಇದೆಲ್ಲ ನಾವು ಕ್ಲೀನ್ ಮಾಡ್ಬೇಕು ಗೈಸ್. ಇವಾಗ ಫಸ್ಟ್ ಹೋಗಿ ನಾವು ಮೇನ್ ಸ್ವಿಚ್ ಆನ್ ಮಾಡ್ಬೇಕು. ಇವಾಗ ಈ ಸ್ವಿಚ್ ಆನ್ ಮಾಡೋಣ ತಡ್ರಿ. ಓಕೆ, ಆನ್ ಮಾಡ್ತೀನಿ. ಪವರ್ ಸ್ವಿಚ್ ಆನ್ ಮಾಡಿದೆ. ನೋಡ್ತಿರ್ಬೋದು ಕಿಡಿನೂ ಕೂಡ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಪ್ರಾಬ್ಲಮಲ್ಲೇ ಇದೆ ಅಂತ ಅನ್ಸುತ್ತೆ ಎಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾವು ಏನು ಮಾಡ್ಬೇಕಂದ್ರೆ, ಫಸ್ಟು ಈಗ ಮೇನ್ ಡೋರ್ ಇದಿದೆ ಅಲ್ಲ ಆಟೋಮೆಟಿಕ್ಕು, ಸ್ವಲ್ಪ ರೆಡಿ ಮಾಡಿಬಿಡೋಣ.
ಯಾಕಂದರೆ ಅದು ಡೋರೇ ಓಪನ್ ಆಗ್ತಿಲ್ಲ ಗೈಸ್. ಓಕೆ, ಈಗ ಈ ಸ್ಟೇಷನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈಗ ನಾವು ಮೇನ್ ಡೋರ್ ಈಗ ಕರೆಂಟ್ ಕನೆಕ್ಷನ್ ಇಲ್ಲ, ಅದಕ್ಕೆ ನೋಡ್ತಿರ್ಬೋದು ಪವರ್ ಬಟನ್ ಇದೆಯಲ್ಲ, ನಾವು ಇದನ್ನು ರಿಪೇರಿ ಮಾಡಿ ಸಪ್ಲೈ ಆನ್ ಮಾಡಬೇಕು. ಬನ್ನಿ, ಇದು ತೆಗಿಬೇಕಾ? ಓಕೆ, ಡನ್ 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 ಗೈಸ್. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ, ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಈ ಕಡೆ ನೆಟ್ ಇದೆಯಾ? ಓಕೆ, ಓಪನ್ ಮಾಡ್ತಾಯಿದ್ದೀನಿ. ಸರ್ಕ್ಯೂಟಾಗಿ ಈ ಥರ ಪ್ರಾಬ್ಲಮ್ ಆಗಿರ್ಬೇಕು ಅನ್ಸುತ್ತೆ ಗೈಸ್. ಸೊ ಕರೆಂಟ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಬೇಕು. ಎಲ್ಲೋಗಿದೆ? ಓ, ಇಲ್ಲೋಗಿದೆ ಈ ಪಾರ್ಟ್ಸ್. ಈ ಕಡೆ ಗೈಸ್ 2 ಪಾರ್ಟ್ಸ್ ಹೋಗಿದೆ, ನೋಡ್ತಿರ್ಬೋದು ನೀವು. ಅದು ಕಲರ್ ಯೆಲ್ಲೋ ಕಲರ್ದಿದೆಯಲ್ಲ, ಇದೊಂದು ಈ ಕಡೆ ಒಂದು ಹೋಗಿದೆ ಅನ್ಸುತ್ತೆ. ಆದರೂ ಒಂದ್ಸರಿ ಚೆಕ್ ಮಾಡ್ತಾಯಿದ್ದೀನಿ ಗೈಸ್, ಸ್ವಲ್ಪ ಎಲೆಕ್ಟ್ರಿಷಿಯನು ಆಗೋಣ. ಏನಂತೀರ? ಓಕೆ, ಜಾಯಿಂಟ್ ಮಾಡಿದೆ, ಕನೆಕ್ಷನ್ ನೋಡ್ದಿರೋ ಡೋರ್ ಯಾವ ಥರ ಓಪನ್ ಆಗ್ತಾಯಿದೆ ಅಂತ. ಇವಾಗ ಆ ಕಡೆದೊಂದು ಡೋರ್ ಓಪನ್ ಮಾಡ್ಬಿಡೋ ಅಂತ ಗೈಸ್, ಯಾಕಂದ್ರೆ ಅದು ಪ್ಯಾಸೆಂಜರ್ ಭಾಳ ಬರ್ತಾ ಇರುತ್ತೆ. ಟಿಕೆಟ್ ಎಲ್ಲ ಇಲ್ಲೇ ಬರಬೇಕು ಮೇನ್ ಡೋರಿಂದಾನೆ. ಸೊ ಇದೊಂದು ಸ್ವಲ್ಪ ರೆಡಿ ಮಾಡಿಬಿಡೋಣ. ಇದು ನೆಟ್ ಬಿಚ್ಚಬೇಕು. ಮೇನ್ ಡೋರ್ ಹೇಗೆ ಕೆಲಸ ಮಾಡುತ್ತೆ, ನಮಗೆ ಕೆಲಸ ಮಾಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗಿಂದನೇ ಬರಬೇಕಾದ್ರೆ ಹೇಗೋ ಗುದ್ದಾಡ್ಕೊಂಡು ಬಂದೆ ಗೈಸ್ ಒಳಗಡೆ. ಓಕೆ, ಡನ್. ಇನ್ಮೇಲೆ ಪ್ಯಾಸೆಂಜರ್ ಆರಾಮಾಗಿ ಸ್ಟೇಷನ್ ಒಳಗಡೆ ಬರ್ಬೋದು ನೋಡಿ ಗೈಸ್. ನಮಗೂ ಒಂದು ದೊಡ್ಡ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ಇದು ಮಾಡಿದ ಕೂಡಲೇ. ಓಕೆ, ವಯರಿಂಗ್ ಎಲ್ಲ ಕೆಲಸ ಮುಗೀತು ಗೈಸ್. ಇವಾಗ ನಮ್ಮದು ಮೇನ್ ಡೋರ್ ಕೂಡ ವರ್ಕ್ ಆಗ್ತಾಯಿದೆ. ಈಗ ನೆಕ್ಸ್ಟ್ ಏನು ಮಾಡೋದು ಇವಾಗ? ಓಕೆ, ಅಣ್ಣ ಸಿಕ್ಕಾಪಟ್ಟೆ ಮ್ಯೂಸಿಕ್ ಹಾಡ್ತಾಯಿದ್ದಾನೆ ನೋಡ್ರಿ ಗೈಸ್ ಇಲ್ಲಿ. ತೇರಿ ಮೇರಿ ಚೆನ್ನಾಗಿದೆ ಅಲ್ಲ ಸಾಂಗು, ಆದರೆ ಪ್ಯಾಸೆಂಜರೇ ಇಲ್ಲ ಗೈಸ್ ಇಲ್ಲಿ. ಅದೇ ಪ್ರಾಬ್ಲಮ್. ಪಾಪ ಒಬ್ಬನೇ ಹಾಡ್ತಾಯಿದ್ದಾನೆ, ಅವನಿಗೆ ಯಾರಾದರೂ ಟಿಪ್ಸ್ ಕೊಟ್ರೋ ನಡೆಯೋ ಮಾರೆ. ನಮಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಇವಾಗ ಸ್ಟೇಷನಲ್ಲಿ. ಇಲ್ಲಾಂದರೆ ನಮ್ಮ ಬಾಸು ಐಕೋತಾನೆ ಅಲ್ಲಿ. ಈಗ ನಮ್ಮದು ನೆಕ್ಸ್ಟ್ ಮಿಷನ್ ಏನಿವಾಗ ಅಂದರೆ ಗೈಸ್, ಇಲ್ಲ ಅಯ್ಯೋ ದೇವ್ರೆ, ಇಲ್ಲಿ ನೋಡ್ರಿ ಗೈಸ್, ಇದಂತರೂ ಒಂದು ದಿನಾನೇ ಬೇಕಾಗತ್ತೇನೆ, ಯಾರಿಗೆ ಗೊತ್ತು ಗೈಸ್, ಗೊತ್ತಾಗಲ್ಲ. ಇದು ಆನ್ ಮಾಡ್ಬೇಕಾ ಸ್ವಿಚ್? ಓಕೆ, ನೋಡ್ರಿ ಏನು ಅಪ್ಡೇಟ್ ಬಂದಿರೋ ಚೆಕ್ ಮಾಡಬೇಕಾಗಿತ್ತು ಗೈಸ್. ಆದರೂ ಒಂದು ಸರಿ ಬಾಸ್, ಕಸ ಅಂತ ಕ್ಲೀನ್ ಮಾಡೋ ಸೀನ್ ಇದೆಯಲ್ಲ, ಅದು ಇಡೀ ಗೇಮ್ಗೆ ನನಗಂತೂ ದೊಡ್ಡ ಕೆಲಸ ಅನ್ನಿಸ್ತಾಯಿದೆ ಯಾಕೋ ಅದು. ಓಕೆ ಫ್ರೆಂಡ್ಸ್, ಇವಾಗ ನಮ್ಮದು ಪವರ್ ಎಲ್ಲ ರೆಡಿ ಆಯಿತು. ಇವಾಗ ನಾವು ಅಸಲಿ ಕೆಲಸಕ್ಕೆ ಇವಾಗ ಕೈ ಹಾಕ್ಬೇಕು ಇವಾಗ. ಓಕೆನಾ? ಈಗ ಈ ಬಕೆಟ್ ತೊಗೊಳ್ಳೋಣ. ಕ್ಲೀನಿಂಗ್ ಪ್ರೊಸೆಸ್ ಇಲ್ಲಿದೆ ನೋಡಿ. ಇವಾಗ ಎಲ್ಲಿಂದೆಲ್ಲೇ ಕಸ ಬಾಟಲ್, ಅದಕ್ಕೆ ಡಸ್ಟ್ಬಿನಲ್ಲಿ ಹಾಕಬೇಕು ಅಂತ ಯಾಕೆ ಹೇಳೋದಂದರೆ ಇದಕ್ಕೆ ಗೈಸ್. ನೋಡ್ರಿ ಈ ಥರ ಎಲ್ಲ ಮಲಿನ ಆಗಿಬಿಡ್ತದೆ. ಸೊ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಎಲ್ಲ ಸ್ಟಾರ್ಟಿಂಗಿಂದ ಹಿಡಿದು ಮೂಲೆಯಿಂದ ಹಿಡಿದು ಎಲ್ಲನೂ ಚಕ ಹೊಲಿಯೋ ಥರ ಕ್ಲೀನ್ ಮಾಡ್ಬೇಕು ಇವಾಗ. ಸೊ ಬೇಗ ನಾವೀಗ ಲೆವೆಲಪ್ ಕೂಡ ಆಗತ್ತೆ ಇದು ನಾವು ಕ್ಲೀನ್ ಮಾಡಿದರೆ ಆದಷ್ಟು ಬೇಗ ಗೈಸ್. ಈ ದೊಡ್ಡ ಕಸ ಬಾಕ್ಸಲ್ಲಿ ಎತ್ತುವಾಗ ಇಲ್ಲಿ ನೋಡಿ ಕಸ ಬಿದ್ದಿದೆ. ಇದಂತೂ ಗುಡಿಸೋಕೆ ಆಗಲ್ಲ ಅನಿಸುತ್ತೆ ನನಗಂತೂ. ಓಕೆ, ಪಟ 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 ಹಾಕೋ. ಎಷ್ಟು ದೊಡ್ಡ ಕಸ ಗೈಸ್ ಇದು. ಇಲ್ಲಿ ಟಯರ್ ಎಲ್ಲ ಬಿದ್ದಿದೆ. ಇದೆಲ್ಲ ಯಾರು ತಂದು ಹೊತ್ತಾಕಿದ್ದು ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಇದೆಲ್ಲ ಫುಲ್ ಆದ ಕೂಡಲೇ ಕವರಲ್ಲಿ ತಾನೇ ಆಟೋಮೆಟಿಕ್ ಅಲ್ಲಿ ಬೀಳತ್ತಾ ಗೈಸ್? ಏನು ಹೇಳ್ರಿ, ಮತ್ತು ಇದು ತೊಗೊಂಡೋಗಿ ಮತ್ತು ನಾವು ಡಸ್ಟ್ಬಿನ್ಗೆ ಹಾಕಬೇಕು ಅಲ್ಲಿಂದ. ಮತ್ತೆ
ಇಲ್ಲಿಗೆ ಮುಗಿಯಲ್ಲ ಇದು. ಓಕೆ, ಫ್ರೆಂಡ್ಸ್ ಇಲ್ಲಂತೂ ಯಾರು ಏನು ಯಾರು ಹೊತ್ತಾಕಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಬಟ್ ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಅನ್ಸತ್ತೋ ಏನು ಪಿಕ್ನಿಕ್ ಸ್ಪಾಟ್ಸ್ ಅಂತ ಗೊತ್ತಿಲ್ಲ. ಒಂಥರ ಪಿಕ್ನಿಕ್ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ ಗೈಸ್. ನೋಡ್ರಿ ಇದೆಲ್ಲ ಏನು, ಅಯ್ಯೋ ದೇವ್ರೆ, ಒಂದು 5 ಚೀಲ ಆದರೂ ಆಗತ್ತೆ ನೋಡ್ರಿ ಗೈಸ್. ಇಲ್ಲಿ ಎಲ್ಲ ಎಣಿಸಿ ಒಂದೊಂದೇ ಮಾಡಿದರು. ಈ ಪೇಪರ್ ನೋಡಿ ಯಾವನ್ ಲೆಟ್ರ್ ಬರೆದಿಟ್ಟು ಏನೋ ಗೊತ್ತಿಲ್ಲ. ಅರ್ಧ ಜನ ಸೂಟ್ಕೇಸೇ ಮರ್ತೋಗ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಇದು ನೋಡ್ರಿ ಲೆಟ್ರ್. ಯಾವನೋ ಪಾಪ ಅದನ್ನು ಇಲ್ಲೇ ಬಿಟ್ಟು ಕಸದ ಡಬ್ಬಿಗೆ ಹಾಕಿ ಹೋಗಿದ್ದಾನೋ, ಏನು ಲವ್ ಸ್ಟೋರಿ ಎಂಡ್ ಆಯ್ತಾ ಯಾರಿಗೆ ಗೊತ್ತು ಫ್ರೆಂಡ್ಸ್. ಅಯ್ಯೋ ದೇವ. ಓಕೆ ಗೈಸ್, ಏನು ಹೇಳ್ರಿ ಇವಾಗ ನೆಕ್ಸ್ಟ್ ನಮ್ದೀಗ ಮಿಷನ್ ಏನು ಮಾಡ್ತೀವಿ ಅನ್ನೋದನ್ನು, ರೈಲ್ವೆ ಸ್ಟೇಷನ್ ಪೂರ್ತಿ ನಾವೀಗ ಎಲ್ಲ ಪೂರ್ತಿ ಚೇಂಜ್ ಮಾಡಿಬಿಡೋಣ. ಫಸ್ಟ್ ನೆಕ್ಸ್ಟ್ ಪೇಂಟ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ನಿಮಗೂ ಅರ್ಥ ಆಗತ್ತೆ ಹೋಗ್ತಾ ಇರಲಿ. ಓಕೆ ಗೈಸ್, ಇವಾಗ ಡಸ್ಟ್ಬಿನಲ್ಲಿ ಕೆಲವೊಂದಿಷ್ಟು ಐಟಮ್ಸ್ ಇದೆ. ಇದೆಲ್ಲ ಒಂದು ಸ್ವಲ್ಪ ಹೊತ್ತಾಗಿ ಬರ್ಬೇಕು ನಾವು ಡಸ್ಟ್ಬಿನ್ಗೆ ಹೋಗಿ. ಇದೊಂದಿಷ್ಟು ಖಾಲಿ ಮಾಡೋಣ ಆದಷ್ಟು, ಏನು ಇಟ್ಕೊಳ್ಳೋದು ಬೇಡ. ಓಕೆ, ಇಲ್ಲೇ ಹಾಕ್ಬಿಡೋಣ, ಇಲ್ಲೊಂದು ಡಸ್ಟ್ಬಿನ್ ಬಾಕ್ಸು. ಓಕೆ, ಗೈಸ್ ಇವಾಗ ಮೋಸ್ಟ್ ಒಂಟೆ ಸಿಕ್ಕಾಬಿಟ್ಟೆ ಡೇಂಜರ್ ಜಾಗ ಅನ್ಬೋದು ಗೈಸ್. ಅಷ್ಟು ಗಲೀಜಾಗಿದೆ ಗೈಸ್ ಇದು ರೂಮು. ಟಾಯ್ಲೆಟ್ ರೂಮ್ ಅಂತ ಹೇಳೋಕ್ಕಾಗ್ತಿಲ್ಲ ನನಗಂತರೂ. ಇಲ್ಲಿ ಕಾಲಿಡೋಕ್ಕೂ ಆಗ್ತಿಲ್ಲ ಗೈಸ್, ಅಷ್ಟು ಗಲೀಜಾಗಿದೆ. ಸೊ ರೈಟ್ ನಾವು ಐ ಆಮ್ ಕ್ಲೀನಿಂಗ್ ಇನ್ ದ ಟಾಯ್ಲೆಟ್ ರೂಮ್ಸ್. ನನ್ನ ಹತ್ರ ಇವಾಗ ಲಿಕ್ವಿಡ್ ಮತ್ತು ಬ್ರಷ್ ತೊಗೊಂಡು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಇವಾಗ. ಸೊ ಐ ನೀಡ್ ಮೇಕ್ ಶೋರ್ ಎವ್ರಿಥಿಂಗ್ ಕ್ಲೀನ್ ದ ಇದು ಸಿಂಕ್ ಗೈಸ್. ಇವಾಗ ಒಂದು ಕೆಲಸ ಮಾಡ್ತೀನಿ, ಇವಾಗ ಟಾಯ್ಲೆಟ್ ಕ್ಲೀನ್ ಮಾಡಿಬಿಡೋಣ ಫಸ್ಟ್, ಮುಗಿದೋಗ್ಬಿಡತ್ತೆ. ಅಲ್ಲಿ ಕ್ಲೀನ್ ಮಾಡಿದ್ರೆ ಗೈಸ್ ನಾನು ಇವಾಗ ಇಲ್ಲೂ ಕ್ಲೀನ್ ಮಾಡ್ಬೇಕು. ನಾನು ಇವಾಗ ಕೆಳಗಡೆ ಇಲ್ಲೂ ನೆಲ ಒರೆಸ್ಬೇಕು ಮೋಪ್ ತೊಗೊಂಡು. Look at the toilet seat floors, they are covered in the dirty. ನೋಡಿ, ಓಕೆ ಇದು ಓಕೆ ಮಾಪ್ ಸಿಕ್ತೆ ನಮ್ಗೆ ಇವಾಗ. ಸ್ಪಂಜ್ ಮಾಪು ತೊಗೊಂಡು ಈಗ ಕ್ಲೀನ್ ಮಾಡ್ಬೇಕು ನಾವು ಇವಾಗಲ್ಲವಾ. ಓಕೆ, look at toilet seat floors, they are covered in the dirty. ನೋಡಿ ನೆಲ ಟಾಯ್ಲೆಟ್ ಸೀಟ್ ಮೇಲೆ ಎಷ್ಟು ಕೊಳೆ ಕೂತಿದೆ ಅಂತಂದರೆ, ಬಟ್ ಡೋಂಟ್ ವರಿ, ಐ ವಿಲ್ ಸ್ಕ್ರಬ್ ಇನ್ ದಿ ಯೂನಿಟ್ ಶೈನ್ಸ್. ಓಕೆ ಗೈಸ್, ನಾನು ಇದನ್ನು ಒನ್ ಟೈಪ್ ಶೈನ್ ಮಾಡೋ ಥರ ಆದರೂ ಮಾಡಲೇಬೇಕು ಇವಾಗ. ಸೊ ಈ ರೂಮ್ ಕಂಪ್ಲೀಟ್ ಆದಮೇಲೆ 100% ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರ. ಬನ್ನಿ ಬೇಗ ಕೆಲಸ ಮುಗಿಸೋಣ ಇವತ್ತು. ಓಕೆ ಗೈಸ್, ಈಗ ನಾನು ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿದೆ. ದೇ ಆರ್ ಕವರ್ಡ್ ಇನ್ ದ ಡರ್ಟ್. ಕೊಳೆಯಿಂದ ಫುಲ್ ತುಂಬ ಹೋಗ್ಬಿಟ್ಟಿದೆ ಗೈಸ್ ಇದಂತ್ರ ರೂಮು. ಯಾರಿಗೂ ಈ ರೇಂಜಿಗೆ ಕೊಳೆ ಮಾಡಿಟ್ಟಿರೋದು. ಅದರಲ್ಲಿ ನಮ್ಮ ಬಾಸ್ ಬೇರೆ ನನ್ನ ಮೇಲೆ ಹೊಯ್ಕೋತಾ ಇದೆ ಆವಾಗಿಂದ. ಓಕೆ, ಡನ್. ನಿಜ ಹೇಳಬೇಕಂದ್ರೆ ಗೈಸ್, ಇದು ಇಡೀ ಸ್ಟೇಷನಲ್ಲೇ ಇದೆ ಅತ್ಯಂತ ರಸ್ಟ್ ಆಗಿರೋ ರೂಮ್ ಅಂದರೆ ಇದೆ ಅನ್ಸುತ್ತೆ ನೋಡಿರಿ ಗೈಸ್. ಬಾಕಿದೆಲ್ಲ ಕಸ ಎತ್ಬೋದು ಗೈಸ್, ಇದು ಹಾಗಲ್ಲ. ಇದು ಎವ್ರಿ ಟೈಮ್ ಕ್ಲೀನ್ ಮಾಡ್ತಾನೆ ಇರಬೇಕು. ನೀವು ಕ್ಲೀನ್ ಮಾಡೋದು ಬಿಟ್ಟರೆ ಮುಗೀತು ಕತೆ.
ನಮ್ಮ ಹತ್ರ ಈ ಬಕೆಟ್ ಬೇಡ, ನಮಗೆ ಆ ಬಕೆಟ್ ಬೇಕು ಅನ್ಸುತ್ತೆ ಗೈಸ್. ಇದರ ಆಲ್ರೆಡಿ ನಾನು ಫುಲ್ ಕಸ ತುಂಬಿಟ್ಟಿದ್ದೀನಿ. ಏನು ಹೇಳ್ರಿ ಗೈಸ್, ಒಬ್ಬರ ಪ್ರೊಫೆಷ್ನಲ್ ಕ್ಲೀನರ್ ಆಗಿ ನಾನು ಈ ಚಾಲೆಂಜ್ ತಗೊಳ್ಳೇಬೇಕು ಅನ್ಸುತ್ತೆ. ಏನಂತೀರ ಗೈಸ್, ಅಲ್ವಾ? ಓಕೆ, ಆಲ್ಮೋಸ್ಟ್ ಕ್ಲೀನ್ ಆಯ್ತು ಅನ್ಸತ್ತೆ ಈ ಕಡೆ ಎಲ್ಲ. ಈ ಡೋರ್ ಲಾಕ್ ಮಾಡಿಬಿಡ್ತೀನಿ ತಡ್ರಿ ಗೈಸ್, ಸ್ಮೆಲ್ ಅಂತ ತೊಗೊಳ್ಲಿಕ್ಕೆ ಆಗ್ತಿಲ್ಲ ಆವಾಗಿಂದ. ಓಕೆ, ಈ ಪಟ ಮುಗಿಸ್ಬಿಡ್ತೀನಿ ತಡ್ರಿ. ಆದರೆ ಇದು ನಂಗೆ ಇದು ಗೊತ್ತಾಗ್ತಿಲ್ಲ ಇವಾಗ. ನನಗೆ ಬಕೆಟ್ ಬೇಕು ಗೈಸ್, ಆಟೋಮೆಟಿಕ್ ಬರುತ್ತೆ ಅನ್ಸುತ್ತೆ ನೀರು. ಓಕೆ, ನೋ ಪ್ರಾಬ್ಲಮ್. ಪ್ಯಾಕೆಟ್ ತಗೊಂಡು ಇಲ್ಲೇ ಇಟ್ಬಿಡೋಣ. ಓಕೆ, ಮಾಪ್ ತಗೊಳ್ಳೋ. ಒಂದೊಂದೇ ಶಾಟಿಗೆ ಹೋಗ್ಬೇಕು. ಕ್ಲೀನ್ ಆಗಿಲ್ಲ ಗೈಸ್ ಇದು. ಬಕೆಟಲ್ಲಿ ಮುಳಿಸ್ಬೇಕು ಅನ್ಸತ್ತೆ. ಹಾಂ, ಈಗ ವರ್ಕೌಟ್ ಆಗತ್ತೆ. ಹಾಂ, ಓಕೆ. ಈ ಗೋಡೆಗಂತೂ ಹೋಗಲ್ಲ ಅನ್ಸತ್ತೆ, ಮೇ ಬಿ. ಲೆಟ್ಸ್ ಗೋ. ಆಯ್ತೆಲ್ಲ ಆಲ್ರೆಡಿ ಡನ್. ಬರೀ ಗೈಸ್ ನಾವೀಗ ಕ್ಲೀನ್ ಅಷ್ಟೇ ಮಾಡಿದ್ವಿ, ಇನ್ನೂ ನಾವು ಸಿಂಕೇ ರೆಡಿ ಆಗಿಲ್ಲ ಗೈಸ್. ಅದಂತರೂ ನೋಡೋಕ್ಕಾಗ್ತಿಲ್ಲ ನನ್ನ ಕಡೆ. ನಡ್ರಿ ಹೊರಗಡೆ ಹೋಗೋಣ ಇವಾಗ. ಇಲ್ಲ, ಆಲ್ಮೋಸ್ಟ್ ನಾವೆಲ್ಲ ಕ್ಲೀನ್ ಮಾಡಿದ್ವಿ ಇವಾಗ. ಈಗ ಇರೋದಷ್ಟೇ, ಈಗ ಬಾಕಿ ಇರೋದು ಹೊರಗಡೆ. ನೀರು ಚೆಲ್ಬಿಟ್ಟೆ ಈಗ. ಮುಂಚೆ ಈ ಗೋಡೆ ಅಂತ ನೋಡ್ರಿ ಗೈಸ್, ಗೋಡೆನೂ ಹಾಗೆ ಪೇಂಟೆಲ್ಲ ಕಿತ್ತೋಗಿದೆ ಅನ್ಸುತ್ತೆ ಮೇ ಬಿ ಇದು. ಯಾವುದು ಕಲೆನೂ ಉಳಿಬಾರ್ದು ಗೈಸ್, ಎಲ್ಲ ಮೂಲೆಗೂ ಹಿಡಿದು ಕ್ಲೀನ್ ಮಾಡ್ಬೇಕು ನೋಡ್ರಿ. ಈ ಕಾರ್ನರ್ ನೋಡ್ರಿ, ಈ ಕಾರ್ನರ್ ಇನ್ನು ಈಗ 30%. ಹೆಂಗೋ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್ ಆಲ್ಮೋಸ್ಟ್. ಓಕೆ, ಆಯ್ತು ಆಲ್ಮೋಸ್ಟ್ 50% ಆಯ್ತು ಅನ್ಸತ್ತೆ ಗೈಸ್. ಏನು ಹೇಳ್ರಿ ಗೈಸ್, ನಮಗೀಗ ನೆಕ್ಸ್ಟ್ ನಮ್ಮ ಪ್ಯಾಸೆಂಜರ್ ಬಂದ್ರಂತಂದ್ರೆ ಕಾಲಿಡ್ಲಿಕ್ಕೂ ಜಾಗ ಇರಬಾರ್ದು ಗೈಸ್, ಅಷ್ಟು ಆ ಥರ ಹೈಟಿಕ್ ಮಾಡ್ಬೇಕು ನೋಡ್ರಿ. ಮುಗೀತಲ್ಲ ಆಲ್ಮೋಸ್ಟ್. ಓಕೆ, ಪಟ ಮುಗಿಸೋ ಶಿಷ್ಯ. ಇದು ಟಯರೆಲ್ಲ ಯಾರು ತಂದಿಟ್ಟಿದ್ದು ಗೈಸ್ ಇಲ್ಲಿ? ಹೋಗಿ ಒನ್ ಟೈಪ್ ಪಬ್ಲಿಕ್ ಇದು ಮಾಡಿಬಿಟ್ಟಾರೆ ನೋಡ್ರಿ ಗೈಸ್. ರೈಲ್ವೆ ಸ್ಟೇಷನು ಏನು ಗೊತ್ತಾಗಲಿಲ್ಲ ನನಗಂತೂ. ಸ್ಟಾರ್ಟಿಂಗ್ ಬಂತಂದ್ರು ಸಿಕ್ಕಾಬಿಟ್ಟೆ ಶಾಕ್ ಆಗ್ಬಿಟ್ಟೆ ನಾನಂತರೂ. ಒಂಥರ ಯಾವುದೋ ಗರಾಜ್ ಇದ್ದಂಗಿದೆ ನೋಡ್ರಿ ಗೈಸ್ ಇದಂತರೂ. ಅಲ್ಲ ಗೈಸ್ ಏನು ಹೇಳ್ರಿ ನೀವು, ಕಮೆಂಟ್ ಮಾಡಿರಿ. ಈಗ ನಾವು ಪೇಂಟ್ ಮಾಡ್ತೀವಿ, ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಪೇಂಟ್ ಮಾಡೋಣ. ಮತ್ತು ಹೊರಗಡೆ ಸ್ವಲ್ಪ ಸೀಟ್ ಕುಷನ್ಸ್ ಇದೆ. ಈಗ ಪ್ಯಾಸೆಂಜರ್ ಬಂದರೆ ವೇಟಿಂಗ್ ಲಿಸ್ಟಲ್ಲಿದ್ದಾಗ ಅವರಿಗೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ ನಾವು ರೆಡಿ ಮಾಡಬೇಕು. ಸೊ ಎಲ್ಲ ನೀವು ಎಲ್ಲ ಕಮೆಂಟ್ ಮಾಡಿರಿ, ಯಾವ ಕಲರ್ ಪೇಂಟ್ ಹೊಡೆದ್ರೆ ಚೆನ್ನಾಗಿ ಕಾಣಿಸತ್ತೆ ಅಂತ. ಪಟ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಲ್ಲಿ ಇದೇ ಥರ ನೆಕ್ಸ್ಟ್ ವಿಡಿಯೋ ಬರ್ತಾ ಇರುತ್ತೆ. ಓಕೆ, ಇದು ಹಿಂಡಬೇಕು ಇವಾಗ. ಓಕೆ, ಕ್ಲೀನ್ ಆಯಿತು, ಆಲ್ಮೋಸ್ಟ್ ಕವರ್ ಆಯ್ತು ಗೈಸ್. 90% ಕ್ಲೀನ್ ಆಗಿದೆ ಅನ್ನಿಸ್ತಾ ಇದೆ ನನಗೆ ಯಾಕೋ. ನೋಡಿರಿ ಎಷ್ಟು ಪಟ ಕ್ಲೀನ್ ಮಾಡಕತ್ತೀನಿ ರೀ.
ಒಂದೇ ಶಿಷ್ಯ ಪಟ 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 ಮಾಡಪ್ಪ, ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಮುಂದೆ. ಆ ಮ್ಯಾನೇಜರ್ಗೆ ಒಂದು ಗತಿ ಕಾಣಿಸ್ಬೇಕು ಗೈಸ್. ನೋಡಿದ್ರಿ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದ ಅಂತೇಳಿ, ಇಡೀ ಟೇಬಲ್ ಇಡೀ ಬುಕ್ಸ್ ಎಲ್ಲ ಹಾರು ಹೊಂಟಿತ್ತು, ಆ ಥರ ಅಷ್ಟು ಸೌಂಡ್ ಮಾಡ್ತಾಯಿದ್ದಪ್ಪ. ಅದರಲ್ಲೂ ಗೈಸ್ ಏನು ಹೇಳ್ರಿ, ಒಬ್ಬನೇ ಆಗ್ಬಿಟ್ಟಿದ್ದೀನಿ. ಕೆಲಸ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ. ಓಕೆ ಗೈಸ್, ಆಲ್ಮೋಸ್ಟ್ ಮುಗೀತು. ಇದೊಂದಿಷ್ಟು ಆದರೆ ಮುಗೀತು ಅನ್ಸುತ್ತೆ. ಮುಗೀತು ಗೈಸ್. ಕಂಪ್ಲೀಟ್ಲಿ ನಮ್ಮದು ಟಾಸ್ಕ್ ಕ್ಲೀನಿಂಗಿಂದೆಲ್ಲ ಮುಗಿಸಿದೆ ನಾನು ಇವಾಗ. ಓಕೆ ಡನ್. ನಡ್ರಿ, ಇದೊಂದಿಷ್ಟೆಲ್ಲ ಕ್ಲೀನ್ ಮಾಡೋದಿತ್ತು ಗೈಸ್, ಮಾಡಿಬಿಡ್ತೀನಿ ಇದಷ್ಟು. ಈ ಡಸ್ಟ್ಬಿನ್ ಕೂಡ ಫುಲ್ ಆಗ್ಲಿಕ್ಕೆ ಬಂದಿದೆ ಅನ್ಸುತ್ತೆ. ಎಷ್ಟಾಗಿದೆ ಇದು? 89. ಇನ್ನೊಂದು 10% ಸ್ಪೇಸ್ ಇದೆ ಅನ್ಸುತ್ತೆ ಇದಕ್ಕೆ ಗೈಸ್. ಇವಾಗ ಏನು ಮಾಡೋಣ ಅಂದರೆ, ನಾವೀಗ ಲೆವೆಲ್ ಅಪ್ ಏನು ಅಪ್ಗ್ರೇಡ್ ಮಾಡೋಣ ಇವಾಗ. ಈಗ ಇದು ಡಸ್ಟ್ಬಿನ್ ಎಲ್ಲ ಫುಲ್ಲಾಗಿದೆ. ಇವಾಗ ಅವ್ರಿಗೆ ಫೋನ್ ಮಾಡಿ ಓಕೆ, ಈಗ ಇದೊಂದು ಹಾಕ್ತಾಯಿದ್ದೀನಿ. ಇವಾಗ ಮುಗೀತು ಆಲ್ಮೋಸ್ಟ್. ಹಾಕಪ್ಪ ಶಿಷ್ಯ, ಪಟ ಪಟ ಹಾಕ. ಮುಗೀತು. ಡಸ್ಟ್ಬಿನ್ ಫುಲ್ ಐತೆ ಗೈಸ್ ನಮ್ಮ ಕಡೆ ಇದ್ದಿದ್ದು ಆಲ್ಮೋಸ್ಟ್. ಓಕೆ, ಡಸ್ಟ್ಬಿನ್ ಫುಲ್ ಆಯಿತಾ? ಹಾಂ ಓಕೆ. ಈಗ ನಾವೇನು ಮಾಡ್ಬೇಕಂದ್ರೆ, ಇವಾಗ ಆಫೀಸಲ್ಲೇ ನಮ್ದು ಇದಿದೆಯಲ್ಲ, ಚೇಂಬರ್ಗೆ ಹೋಗೋಣ ನಡ್ರಿ. ಇಲ್ಲಲ್ಲಪ್ಪ, ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಲ್ಲ ಇದು. ಓಕೆ ಹೋಗೋಣ ಗೈಸ್. ಇಲ್ಲೇನು ಮಾಡೋಣ ಹೇಳ್ರಿ ಇವಾಗ. ಹಾಂ, ಇಲ್ಲಿ ಸ್ವಲ್ಪ ಏನು ಅಪ್ಗ್ರೇಡ್ ಬಂದಿದೆ ಏನೋ ಚೆಕ್ ಮಾಡ್ತೀನಿ ತಡ್ರಿ. ಆಫೀಸ್ ಓಕೆ, ನಮ್ಮದು ಸ್ಟೇಷನ್. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಇವಾಗ ಅಪ್ಗ್ರೇಡ್ ಮಾಡುವಷ್ಟು. ಬೇಡ, ಇದು ಬೇಡ ಈಗ ಸದ್ಯಕ್ಕೆ. ಇದು ಬೇಡ ಸದ್ಯಕ್ಕೆ. ಇದು ರೆಸ್ಟ್ ರೂಮ್ ಒಂದು ಅನ್ಲಾಕ್ ಮಾಡಿದ್ದೀವಿ ನಾವು ಆಲ್ರೆಡಿ. ಓಕೆ, ಇದು ಬೇಡ. ಹಾಂ, ವೇರ್ ಹೌಸ್. ಓಕೆ ಗೈಸ್, ಅಪ್ಗ್ರೇಡ್ ಅನ್ಲಾಕ್ ಮಾಡಿದ್ವಿ ನಾವು ಇವಾಗ. ಈಗ ಮತ್ತೊಂದು ಡಸ್ಟ್ಬಿನ್ನಿಂದ ಅದೊಂದು ಕೆಲಸ ಮಾಡ್ಬೇಕು ಗೈಸ್, ಅದೇ ಮೇನ್ ಇಂಪಾರ್ಟೆಂಟ್. ಓಕೆ, ಇವಾಗ ಕಲೆಕ್ಟ್ ಸರ್ವಿಸಿಗೆ ಕಾಲ್ ಮಾಡಿದೆ. ಇವಾಗ $50 ಹೋಯ್ತು ಗೈಸ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ನಾನೀಗ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.